ಸುದೀಪ್ ಸರ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ನನಗೆ ನಾನು ಕನ್ಸಲ್ಲಿ ಅಂದ್ಕೊಂಡಿರಲಿಲ್ಲ ನಾನು ಅವ್ರನ್ನ ಎದುರುಗಡೆಯಿಂದ ನೋಡ್ತೀನಿ ಅಂತ. ಮುಂಚೆ ಒಂದ್ಸಲಿ ಅವ್ರ ಜೊತೆ ಕ್ಯಾರವನಲ್ಲಿ ಒಂದು ಫೋಟೋ ತೆಗೆಸ್ಕೊಂಡು ಬಂದಿದ್ದಿತ್ತು. ಅದಾದಮೇಲೆ ಈ ರೀತಿ ಅವ್ರ ಜೊತೆ ಪರ್ಸ್ನಲ್ ಆಗಿ ಮಾತಾಡ್ತೀನಿ, ಎವ್ರಿ ವೀಕ್ ಅವ್ರ ಜೊತೆ ಮಾತಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಫಸ್ಟ್ ಅವ್ರನ್ನ ನೋಡಿದಾಗ ಐ ವಾಸ್ ಸ್ಟನ್ಡ್ ವಿತ್ ಹಿಸ್ ಆ್ಯಟಿಟ್ಯೂಡ್, ವಿತ್ ಹಿಸ್ ಜೆಸ್ಚರ್ ಆ್ಯಂಡ್ ಒಂದು ಲುಕ್. ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾರೆ, ಆಗ ನನಗೆ ಮಾತೇ ಬರ್ತಾ ಇರಲಿಲ್ಲ ಫಸ್ಟ್. ಬಟ್ ಆ ಒಂದು ವಾಮ್ತ್ ಅವ್ರು ಕೊಡ್ತಾರೆ. ಕೊಟ್ಟಾದ್ಮೇಲೆ ಬಾ ಫ್ರೆಂಡ್ ಐ ಆಮ್ ಅ ಫ್ರೆಂಡ್ ಮ್ಯಾನ್ ಅನ್ನತ್ರ ಒಂದು ಹಗ್ ಮಾಡ್ತಾರೆ. ಪ್ರತಿ ವಾರಾಂತ್ಯದಲ್ಲಿ ವಿ ವರ್ ವೇಟಿಂಗ್ ಫಾರ್ ಹಿಮ್. ನಾವು ಏನೇ ಮಾಡಿದ್ರು ಆ ವೀಕಲ್ಲಿ ನಾವು ಕಿಚ್ಚ ಸರ್ಗೋಸ್ಕರ ಕಾಯ್ತಾ ಇದ್ವಿ. ಆ್ಯಂಡ್ ಅವ್ರನ್ನ ಇಂಟ್ರೊಡಕ್ಷನ್ ಒಳಗಡೆ ತೋರಿಸ್ತಾ ಇದ್ರು, ಹಿಂಗೆ ಟಿಲ್ಟಪ್ ಮಾಡ್ತಾ ಇದ್ರೆ ಹಂಗೆ ಅದೇ ಒಂದು ಎನರ್ಜಿ ಬರ್ತಾ ಇತ್ತು. ಅಷ್ಟು ಸಕ್ಕತ್ತಾಗಿ ಕಾಣಿಸ್ತಾರೆ. ಈಸ್ ಅ ಸೂಪರ್ ಸ್ಟಾರ್ ಆಯ್ತಾ ಅಂತವ್ರ ಪ್ರತಿ ವಾರ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ನಾನು ಆಲ್ವೇಸ್ ವರ್ಕ್ಡ್ ಫಾರ್ ಸಮಥಿಂಗ್, ಒಂದು ಅವ್ರ ಗುರುತಿಸೋಕ್ಕೋಸ್ಕರ ತುಂಬ ಕೆಲಸ ಮಾಡ್ತಾ ಇದ್ದೆ. ಕಿಚ್ಚನ ಚಪ್ಪಾಳೆಗೋಸ್ಕರ ಮಾಡ್ತಾ ಅದು ಸಿಕ್ಕಿದಾಗ ನನಗೆ ತುಂಬ ಭಾವುಕನಾಗಿದ್ದೆ. ಆ್ಯಂಡ್ ಕೊನೆಯಲ್ಲಿ ನನಗೆ ಗೆಲುವು ಸಿಗುವಾಗ ಅವ್ರ ಕೈ ಹಿಡ್ದು ಎತ್ತಾರಲ್ಲ, ಅದು ತುಂಬ ಮ್ಯಾಟ್ರ್ ಆಯಿತು ನನಗೆ. ಅವ್ರ ಕೈ ಹಿಡ್ಕೊಂಡಾಗ ನನಗೆ ಗೆಲುವು ಅನ್ನೋದು, ಇದು ಕಾನ್ಫಿಡೆನ್ಸ್ ಅಂತೂ ಇತ್ತು. ನನಗೆ ಅದು ಮರ್ತೋಗಿತ್ತು. ಸುದೀಪ್ ಸರ್ ಕೈ ಹಿಡ್ಕೊಂಡಿದ್ದಾರೆ ಅಂತ ಕೈ ನೋಡ್ತಾ ಇದ್ದೆ, ಸುದೀಪ್ ಸರ್ ನನ್ನ ಕೈ ಹಿಡ್ಕೊಂಡಿದ್ದಾರೆ ಅಂತ. ಆ್ಯಂಡ್ ಹಿ ಹೆಲ್ಡ್ ಇಟ್. ಓಕೆ, ಈಸ್ ರಿಯಲಿ ಗ್ರೇಟ್ ಯಾರ್. ಒಬ್ಬ ಸೂಪರ್ ಸ್ಟಾರ್ ಜೊತೆ ನಿಂತ್ಕೊಂಡು ಮಾತಾಡೋದು, ಅವ್ರ ಜೊತೆ ವೇದಿಕೆ ಹಂಚ್ಕೊಳ್ಳೋದೇ ದೊಡ್ಡ ವಿಷಯ. ವೆರಿ ಟ್ರೂ.